ಸರ್ಜಿ ಆಸ್ಪತ್ರೆಗಳ ಸಮೂಹವು ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಕಾಗದ ಮುಕ್ತ ಆಸ್ಪತ್ರೆಯನ್ನಾಗಿ ಮಾಡಲಾಗಿದೆ ಎಂದು ಸರ್ಜಿ ಆಸ್ಪತ್ರೆಗಳ ಸಮೂಹದ ಚೇರ್ಮನ್ ಡಾಕ್ಟರ್ ಧನಂಜಯ ಸರ್ಜಿ ಅವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿ ಸರ್ಜಿ ಆಸ್ಪತ್ರೆಯಲ್ಲ ಕಾಗದ ಮುಕ್ತದ ವಾತಾವರಣ ಆಗಿ ಕಲ್ಪಿಸಲಾಗಿದೆ. ಎಲ್ಲ ಆಡಳಿತ ವ್ಯವಸ್ಥೆಗಳು ಡಿಜಿಟಲ್ ಮೂಲಕ ನಡೆಯಲಿದ್ದು ಆನ್ಲೈನ್ ಮೂಲಕವೇ ನಡೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ಅನ್ರೀಡಲ್ ಟೆಕ್ನಾಲಜಿಯ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಅಕ್ಷಯ್ ನಾಯಕ್, BS ಕಾರ್ತಿಕ್ ಉಪಸ್ಥಿತರಿದ್ದರು. ಕಾರ್ತಿಕ್ ಅಂತ ಅವರು ಈ ಮುಕ್ತ ಆಸ್ಪತ್ರೆ ಇಲ್ಲ, ಸುಮಾರು 10 ವರ್ಷದಿಂದ ಡಿಜಿಟಲೈಸ್ ಆಗಿ ನಾವು OPDಯಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ವಿ. ಈಗ ಫಸ್ಟ್ ಟೈಮ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಪೇಷಂಟ್ ಅಡ್ಮಿಟ್ ಆದ ಇನ್ ಪೇಷಂಟ್ಸ್ಗೆ ಕಂಪ್ಲೀಟ್ ಪೇಪರ್ಲೆಸ್ ಮಾಡಿದ್ದಾರೆ. ಇದರಿಂದ ಅನ್ಸ್ಬೋದು ಏನು ಉಪಯೋಗ ಇರ್ಬೋದು ಅಂತ. ಅಂದಾಜು ಶಿವಮೊಗ್ಗ ನಮ್ಮ ಸರ್ಜಿ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆಯಲ್ಲಿ ಸುಮಾರು 1 ವರ್ಷಕ್ಕೆ 3 ಟನ್ ಕಾಗದವನ್ನ ಬಳಸ್ತೇವೆ. A4 ಶೀಟ್ ಅಂತ ನೀವೇನು ಉಪಯೋಗಿಸ್ತಾ ಇರಲಿಲ್ಲ, ಅದು A4 ಶೀಟ್ 3 ಟನ್. 3 ಟನ್ ಅಂತಂದ್ರೆ 1 ಟನ್ಗೆ 2 ಲಕ್ಷ ಹಾಳೆಗಳಾಗ್ತವೆ. 3 ಟನ್ ಅಂದ್ರೆ 6 ಲಕ್ಷ ಹಾಳೆಗಳು. 1 ಟನ್ ಪೇಪರ್ನ ಪ್ರೊಡ್ಯೂಸ್ ಮಾಡಕ್ಕೆ A4 ಇದನ್ನ ಸರಾಸರಿ 25 ಮರಗಳನ್ನ ಕಡಿಬೇಕಾಗ್ತದೆ. ಅದೇ ರೀತಿ 3 ಟನ್ ಅಂದ್ರೆ 75 ಮರವನ್ನ 1 ವರ್ಷಕ್ಕೆ ಕಡಿಬೇಕಾಗ್ತದೆ. ಅಂದ್ರೆ ಪೇಪರ್ನ ನಾವು ಉಪಯೋಗಿಸ್ತಿರುವಂತ ಸರ್ಜಿ ಆಸ್ಪತ್ರೆ ಉಪಯೋಗಿಸಿರುವಂತ ಪೇಪರ್. ನಮಗೆಲ್ಲ ಗೊತ್ತಿದೆ, ಒಂದು ದೊಡ್ಡ ಮರ ಅಂತಂದ್ರೆ 10 ಜನಕ್ಕೆ 1 ವರ್ಷಕ್ಕೆ ಆಗುವಷ್ಟು ಆಕ್ಸಿಜನ್ ಕೊಡುವಂತ ಶಕ್ತಿ ಒಂದು ಮರಕ್ಕೆ ಇರ್ತದೆ. ಸೊ 75 ಮರಗಳು 1 ವರ್ಷಕ್ಕೆ ಅಂತಂದ್ರೆ ಈ ಆಸ್ಪತ್ರೆಯಲ್ಲಿ 8×10 ಅಂದ್ರೆ 750 ಜನಕ್ಕೆ ಆಕ್ಸಿಜನ್ 1 ವರ್ಷಕ್ಕೆ ಆಗುವಷ್ಟು ಆಕ್ಸಿಜನ್ ಕೊಡುವಂತ ಮರಗಳನ್ನ ಈ ಕಾಗದವನ್ನ ತಯಾರಿಕೆಯಲ್ಲಿ ನಾವು ಕಟ್ ಮಾಡ್ತಾ ಇದ್ದೀವಿ. ನಮ್ಮ ಇಡೀ ಸರ್ಜಿ ಆಸ್ಪತ್ರೆ ಸಮೂಹ ಸಂಸ್ಥೆಗೆ ಒಟ್ಟು ನೋಡಿದ್ರೆ 250 ಮರಗಳನ್ನ ಕಡಿಯೋದನ್ನ ನಾವು ಉಳಿಸಬಹುದು ಅನ್ನೋ. ಇವಾಗ ನಮ್ಗೆ ಈ ವರ್ಷ 10 ಲಕ್ಷ ರೂಪಾಯಿ ಮದರ್ ಅಂಡ್ ಚೈಲ್ಡ್ ಆಲ್ಮೋಸ್ಟ್ ಈಗ ಪೇಷಂಟ್ ಸಣ್ಣ ಸ್ಲಿಪ್ ಅಲ್ಲಿ ಬರೆದು ಫಾರ್ಮಸಿಗೆ ಕಳಿಸ್ತಾ ಇದ್ವಿ ಸರ್. ಆ ಸಣ್ಣ ಸ್ಲಿಪ್ ಕೂಡ ಈಗ ಎಲ್ಲ ಆಟೋ ಟ್ಯಾಗ್ ಆಗಿರುತ್ತೆ, ಅಂದ್ರೆ ಹೆಸರು ಅದೇ ಇರುತ್ತೆ, ಅಲ್ಲೇ ಬರ್ದ್ಬಿಟ್ಟಿರ್ತೀವಿ ಆಟೋಮೆಟಿಕ್. ಶೀಟ್ ಹೇಗಿದ್ಯೋ ಅವೆಲ್ಲ ಬರ್ದಿರ್ತೀವಿ ಸರ್, ಕಿತ್ತೋಗಿರುತ್ತೆ. ನಾವು US ಸ್ಟ್ಯಾಂಡರ್ಡ್ HIPAA ಕಂಪ್ಲೈನ್ಸ್ ಅಂತ ಇದೆ, ಸೊ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. AWS ಅಂದ್ರೆ ಅಮೆಜಾನ್ ವೆಬ್ ಸರ್ವಿಸ್ ಕ್ಲೌಡ್ ಸರ್ವಿಸ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಈಗ ದೊಡ್ಡ ದೊಡ್ಡ ಬ್ಯಾಂಕ್ ಸರ್ವರ್ಸ್ ಆಗಲಿ, ಇನ್ಶೂರೆನ್ಸ್ ಕಂಪನಿಗಳಾಗಲಿ ಎಲ್ಲರೂ ಕೂಡ ಅದೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಡೇಟಾ ಸೆಕ್ಯೂರಿಟಿ ಇದುವರೆಗೂ AWS ಅಲ್ಲಿ ಬ್ರೀಚ್ ಆಗಿಲ್ಲ. AWS ಅಂದ್ರೆ ಅದು ಕ್ಲೌಡ್ ಸರ್ವಿಸ್. ಸೊ ಏನೇ ಇದ್ರು ಕ್ಲೌಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಮಲ್ಟಿಪಲ್ ಬ್ಯಾಕಪ್ಸ್ ಇರುತ್ತೆ, ಒಂದು ಡಿಲೀಟ್ ಆಗೋ ಚಾನ್ಸ್ ಇರಲ್ಲ. ಆದ್ರೂ ನಾವು 2 ಬ್ಯಾಕಪ್ ಇಟ್ಟಿರ್ತೀವಿ, ಲೋಕಲ್ 1 ಬ್ಯಾಕಪ್ ಪ್ಲಸ್ ಕ್ಲೌಡ್ ಅಲ್ಲಿ 2 ಬ್ಯಾಕಪ್. ಮತ್ತೆ ಇಂಡಿಯಾದಲ್ಲಿ ಸ್ಟಾಫಿಂದ ಒಬ್ಬರಿಗೆ ರೆಸಿಸ್ಟೆನ್ಸ್ ಇಲ್ಲ.